ಗುರು ಬಸವೇಶ್ವರ ದೇವರನು ಭಕ್ತಿಂ ಭಜಿಪೆನು. ಸಕಲರಿಗೂ ಶುಭವ ನೀಡೆಂದು ಸ್ತುತಿಸುವೆನು. ಬಸವ ಗುರುವಿನ ಸ್ಮರಣೆಯದು ನಾಡೆಲ್ಲ ತುಂಬಲಿ. ಸಂತಸದ ವಸಂತ ಗಾಳಿ ಸುತ್ತೆಲ್ಲ ಸೂಸಲಿ. ಸಂತಸದ ವಸಂತ ಗಾಳಿ ಸುತ್ತೆಲ್ಲ ಸೂಸಲಿ. ನುಡಿ ಚೆನ್ನ ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡೆ ಚೆನ್ನ ನಡೆ ಚೆನ್ನ ನುಡಿ ಚೆನ್ನ ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡೆ ಚೆನ್ನ ನಡೆ ಚೆನ್ನ ನುಡಿ ಚೆನ್ನ. ಪ್ರಮಥರೊಳಗೆ ಚೆನ್ನ ಪುರಥರೊಳಗೆ ಚೆನ್ನ. ಪ್ರಮಥರೊಳಗೆ ಚೆನ್ನ ಪುರ ರುಚಿಯಾಯಿತೆಂದು ಸವಿ ನೋಡಿ ಅಂಬಲಿಯ. ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ. ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ಪಿಡಿದನಮ್ಮ. ಬೇಕೆಂದು ಕೈ ಪಿಡಿದನಮ್ಮ. ನಡೆ ಚೆನ್ನ ನುಡಿ ಚೆನ್ನ ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡೆ ಚೆನ್ನ ನಡೆ ಚೆನ್ನ ನಡೆ ಚೆನ್ನ ನಡೆ ಚೆನ್ನ ನುಡಿ ಚೆನ್ನ. ಒಬ್ಬ ದೇವರ ಮಾಡಿ ಭಾವದಲೊಬ್ಬ ಭಾವದಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ. ಮನದಲ್ಲೊಂದು ಭಕ್ತಿಯ ಮಾಡಿ ಭಾವದಲೊಬ್ಬ ಭಾವದಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ. ಮನದಲ್ಲೊಂದು ಭಕ್ತಿಯ ಮಾಡಿ. ಕಾಯದ ಕೈಯಲಿ ಕಾಯದ ಕೈಯಲಿ ಕಾರ್ಯ ಉಂಟೆ. ಕಾಯದ ಕೈಯಲಿ ಕಾಯದ ಕೈಯಲಿ ಕಾರ್ಯ ಉಂಟೆ. ವಾಯಕ್ಕೆ ಬಳಲುವರು ನೋಡ. ವಾಯಕ್ಕೆ ಬಳಲುವರು ನೋಡ. ಎತ್ತನೇರಿ ಎತ್ತನರಸುವರು. ಎತ್ತನೇರಿ ಎತ್ತನರಸುವರು. ಎತ್ತ ಪೋದರಯ್ಯ ಗುಹೇಶ್ವರ. ಎತ್ತ ಪೋದರಯ್ಯ ಗುಹೇಶ್ವರ. ಭಾವದಲೊಬ್ಬ ಭಾವದಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ. ಮನದಲ್ಲೊಂದು ಭಕ್ತಿಯ ಮಾಡಿ. ಕಾಯದ ಕೈಯಲಿ ಕಾರ್ಯ ಉಂಟೆ. ಕಾಯದ ಕೈಯಲಿ ಕಾಯದ ಕೈಯಲಿ ಕಾರ್ಯ ಉಂಟೆ. ವಾಯಕ್ಕೆ ಬಳಲುವರು ನೋಡ.
ಕಾಯಕ್ಕೆ ಬಾಳಲುವರು ನೋಡ ಎತ್ತನೇರಿ ಎತ್ತನರಸುವರು ಎತ್ತನೇರಿ ಎತ್ತನರಸುವರು ಎತ್ತ ಪೋದರಯ್ಯ ಗುಹೇಶ್ವರ ಎತ್ತ ಪೋದರಯ್ಯ ಎತ್ತ ಪೋದರಯ್ಯ ಗುಹೇಶ್ವರ ಭಾವದಲೊಬ್ಬ 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 ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಮನದಲ್ಲೊಂದು 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 ಭಕ್ತಿಯ ಮಾಡಿ. ಇರುವಂಥ ಶ್ರೀಮತಿ ಸುನಂದ ಜ್ಞಾನಪಂತರವರಿಗೆ ಅಭಿನಂದನೆಗಳು. ಇದೀಗ ಇವತ್ತಿನ ವಿಷಯ ವಚನ ಸಾಹಿತ್ಯ ವಿವೇಚನೆ ಎನ್ನುವ ವಿಚಾರವಾಗಿ ಪ್ರೊಫೆಸರ್ RL ಪೊಲೀಸ್ ಪಾಟೀಲ್ ಸರ್ ಮುಂಡ್ರಿಗಿಯ ವಿಶ್ರಾಂತ ಪ್ರಾಧ್ಯಾಪಕರು, ಅನೇಕ ಸಾಹಿತ್ಯ ಸೇವೆಯಲ್ಲಿ ಈಗಾಗಲೇ ತಮ್ಮನ್ನು ತಾವು ಗುರುತಿಸಿಕೊಂಡು ಅನೇಕ ಕಥಾ ಸಂಕಲನ ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ಜೊತೆಗೆ ಉತ್ತಮ ವಾಗ್ಮಿಗಳಾಗಿ ನಾಡಿನ ಅನೇಕ ಕಡೆಗಳಲ್ಲಿ ತಮ್ಮ ಉಪನ್ಯಾಸವನ್ನು ನೀಡಿದ್ದಾರೆ. ಪ್ರೊಫೆಸರ್ RL ಪೊಲೀಸ್ ಪಾಟೀಲ್ ಸರನ್ನು ನಾವು ವಚನ ಸಾಹಿತ್ಯದ ಬಗ್ಗೆ ಮಾತನಾಡಬೇಕು ಅಂತ ವಿನಂತಿಸಿಕೊಂಡಾಗ ಕೋರುತ್ತಾ ಇದೀಗ ವಿಷಯವನ್ನು ಮಂಡನೆ ಮಾಡಬೇಕು ಅಂತಂದು ಸರ್ ಅವರಲ್ಲಿ. ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಾಗ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಾಗ ಬಸವಣ್ಣನ ನೆನೆಯುವುದು, ಲಿಂಗಾರ್ಚನೆಯ ಮಾಡುವಾಗ ಬಸವಣ್ಣನ ನೆನೆಯುವುದು, ಬಸವಣ್ಣನ ನೆನೆಯದೆ ಭಕ್ತಿ ಇಲ್ಲ, ಬಸವಣ್ಣನ ನೆನೆಯದೆ ಮುಕ್ತಿ ಇಲ್ಲ. ಇದು ಕಾರಣ ಬಸವಣ್ಣ ಬಸವಣ್ಣ ಎನ್ನುತ್ತಿದ್ದ ಕಾರಣ ಕಲಿದೇವರ ದೇವ. ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಜರುಗುತ್ತಿರುವಂಥ ಸಾಹಿತ್ಯ ಸಿಂಚನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಮಿತ್ರರಾದಂಥ ಶ್ರೀ ವಿವೇಕಾನಂದಗೌಡ ಪಾಟೀಲ್ರವರ ಈ ಚರಿತ್ರೆಗೆ ಸುದೀರ್ಘವಾದಂಥ ಒಂದು ಪರಂಪರೆ ಇದೆ. ಸುಮಾರು 1500 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂಥ ನಮ್ಮ ಕನ್ನಡ ನಾಡಿನ ಸಾಹಿತ್ಯವನ್ನು ಅಧ್ಯಯನದ ಅನುಕೂಲಕ್ಕಾಗಿ ಹಳಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಮತ್ತು ಹೊಸಗನ್ನಡ ಸಾಹಿತ್ಯ ಅಂತ ಹೇಳಿ ವಿಭಾಗವನ್ನು ಮಾಡಲಾಗಿದೆ. ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯದ ನಡುಗನ್ನಡ ಸಾಹಿತ್ಯ ಭಾಳಷ್ಟು ಹರವನ್ನು ಹೊಂದಿರುವಂಥ ಒಂದು ಘಟಕ. ಸುಮಾರು 12ನೇ ಶತಮಾನದಿಂದ 18ನೇ ಶತಮಾನದವರೆಗೆ ತನ್ನ ಹರವನ್ನು ಅದು ಹೊಂದಿದೆ. ಈ ಅವಧಿಯಲ್ಲಿ ನಡುಗನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಬಹಳಷ್ಟು ಸಾಹಿತ್ಯ ರೂಪಗಳು ಕಾಣಿಸಿಕೊಳ್ತವೆ. ಮುಖ್ಯವಾಗಿ ನಮ್ಮ ಗಮನವನ್ನು ಸೆಳೆಯುವಂಥ ಒಂದು ಸಾಹಿತ್ಯ ರೂಪ ಅಂತ ಹೇಳಿದರೆ, ಇಡೀ ನಮ್ಮ ಕನ್ನಡ ಸಾಹಿತ್ಯಕ್ಕೇನೆ ಒಂದು ವಿಶ್ವ ಸಾಹಿತ್ಯ ಮಟ್ಟದ ಕೀರ್ತಿಯನ್ನು ತಂದುಕೊಟ್ಟಿರುವಂತಹ ಒಂದು ಸಾಹಿತ್ಯ ರೂಪ ಅಂತ ಹೇಳಿದರೆ ಅದು ವಚನ ಸಾಹಿತ್ಯ. ಅದರ ನಂತರದಲ್ಲಿ ರಗಳೆ ಸಾಹಿತ್ಯ, ಷಟ್ಪದಿ ಸಾಹಿತ್ಯ, ತ್ರಿಪದಿ ಸಾಹಿತ್ಯ, ಕೀರ್ತನ, ಸಾಂಗತ್ಯ, ಈ ಎಲ್ಲ ರೂಪಗಳು ನಡುಗನ್ನಡ ಸಂದರ್ಭದಲ್ಲಿ ಕಾಣಿಸಿಕೊಳ್ತವೆ ಅನ್ನುವಂಥದ್ದು. ವಿಶೇಷವಾಗಿ ವಚನ ಸಾಹಿತ್ಯವನ್ನು ಕುರಿತು ಮಾತನಾಡುವುದಕ್ಕಿಂತ ಪೂರ್ವದಲ್ಲಿ
ವಿಶ್ವ ಸಾಹಿತ್ಯ ಪರಂಪರೆಯಲ್ಲೇನೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಈ ವಚನ ಸಾಹಿತ್ಯ ಯಾಕೆ ಹುಟ್ಟುಕೊಂಡು ಬಂತು, ಹೇಗೆ ಹುಟ್ಟುಕೊಂಡು ಬಂತು, ಯಾವಾಗ ಹುಟ್ಟುಕೊಂಡು ಬಂತು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡುವಂಥದ್ದು ಅಗತ್ಯವಿದೆ ಅನ್ನುವಂಥ ಆ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯ ಯಾಕೆ ಹುಟ್ಟುಕೊಂಡು ಬಂತು, ಬಹಳ ಮುಖ್ಯವಾಗಿ ನಾನು 2 ಕಾರಣಗಳನ್ನು ಇಲ್ಲಿ ಗುರುತಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮೊದಲನೇದು, ವಚನ ಸಾಹಿತ್ಯ ಬರುವುದಕ್ಕಿಂತ ಪೂರ್ವದಲ್ಲಿ ಬಹಳ ಗಡುಚಾದಂಥ, ಕಠಿಣವಾದಂಥ ಚಂಪು ಸಾಹಿತ್ಯ ರೂಪವನ್ನು ನಾವು ಗಮನಿಸ್ತೇವೆ. ಬಹುಶಃ ಆ ಕಾಲದ ಸಾಹಿತ್ಯ ಅಂತ ಹೇಳಿದರೆ ಅದು ಕೇವಲ ಪಂಡಿತರ ಸೊತ್ತಾಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ ಅನ್ನುವಂಥ. ಸಾಹಿತ್ಯ ಅಂದ್ರೆ ಅದು ಕೇವಲ ಪಂಡಿತರಾದಂಥವರೇ ರಚನೆ ಮಾಡಬೇಕು, ಪಂಡಿತರಾದಂಥವರನ್ನೇ ಓದಬೇಕು ಅನ್ನುವಂಥ ಒಂದು ಕಾಲ. ಪಂಡಿತರಂ ವಿವಿಧ ಕಲಾಮಂಡಿತರಂ ಕೇಳತಕ್ಕ ಕೃತಿಯಂ ಕ್ಷಿತೆಯೋಳ್ ಕಂಡರ್ ಕೇಳ್ವಡೆ ಗೊರವರ ದುಂಡೀಚಿಗೆ ಬೀದಿವರೆಯ ಬೀರನ ಕಥೆಯೇ. ಒಂದು ಕಾಲದ ಒಳಗೆ ಸಾಹಿತ್ಯ ಅಂದ್ರೆ ಪಂಡಿತರಾದಂಥವರೇ ರಚನೆ ಮಾಡಬೇಕು, ಪಂಡಿತರಾದಂಥವರನ್ನ ಓದಬೇಕು. ಅದು ಸಾಮಾನ್ಯರಿಗೆ ಸಂಬಂಧ ಇಲ್ಲದಂಥ ಒಂದು ಸಂಗತಿ ಆಗಿತ್ತು ಅನ್ನುವಂಥ. ಬಹುಶಃ ಇದನ್ನು ಗಮನಿಸಿದಂಥ 12ನೇ ಶತಮಾನದ ಶರಣರು ಸಾಹಿತ್ಯ ಅದು ಸರ್ವರ ಸೊತ್ತಾಗಬೇಕು, ಅದು ಸರ್ವರ ಮನೆಯ ಬಾಗಿಲನ್ನು ಮುಟ್ಟಬೇಕು, ಆ ಮೂಲಕ ಅವರ ಬದುಕನ್ನು ಹಸನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ವಚನ ಸಾಹಿತ್ಯವನ್ನು ಹುಟ್ಟುಹಾಕಿದ್ರು ಅಂತ ಹೇಳಿ ನನಗನ್ನಿಸ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ, ಆ ಕಾಲದ ಸಮಾಜ ತುಂಬಾ ವಿಷಮ ಸ್ಥಿತಿಯಲ್ಲಿ, ಜೀರ್ಣಾವಸ್ಥೆಯಲ್ಲಿ, ಸಮಾಜದ ಯಾವುದೇ ಕ್ಷೇತ್ರದಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ಪ್ರಗತಿ ಇರಲಿಲ್ಲ. ಹಾಗಾಗಿ ಒಂದು ಸುಂದರವಾಗಿರ್ತಕ್ಕಂಥ, ಒಂದು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕು ಅನ್ನುವಂಥದ್ದು ಶರಣರ ಬಯಕೆ ಆಗಿತ್ತು. ಹಾಗಾಗಿ ಅಂಥ ಒಂದು ಕೆಲಸವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಒಂದು ಆರೋಗ್ಯಪೂರ್ಣವಾದಂಥ, ಸದೃಢವಾಗಿರ್ತಕ್ಕಂಥ, ಸರ್ವಾಂಗ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟೋದಕ್ಕಾಗಿ ವಚನಗಳನ್ನು ಮಾಧ್ಯಮಗಳನ್ನಾಗಿ ಮಾಡಿಕೊಂಡು ವಚನ ಸಾಹಿತ್ಯವನ್ನು ಕೃಷಿ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ನನಗನ್ನಿಸ್ತಾ ಇದೆ. ಇಂಥ ವಚನ ಸಾಹಿತ್ಯ ಅದು ಹೇಗೆ ಹುಟ್ಟಿತು ಅನ್ನುವಂಥದ್ದು ಕೂಡ ಇವತ್ತು ಯೋಚನೆ ಮಾಡುವಂಥದ್ದು. ಹೇಗೆ ಹುಟ್ಟಿರಬೇಕು ವಚನ ಸಾಹಿತ್ಯ ಅನ್ನುವಂಥ. ನಮ್ಮ ಅನೇಕ ಪಂಡಿತರು, ವಿದ್ವಾಂಸರು, ಸಂಶೋಧಕರು ಈ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಕೆಲವರು ವಿಶೇಷವಾಗಿ ಟಿ.ಎಲ್. ನರಸಿಂಹಾಚಾರ್ಯರು ತಮಿಳಿನ ತೇವಾರಂ ಎನ್ನುವಂಥ ಭಕ್ತಿಗೀತೆಗಳಲ್ಲಿ ಈ ಸಾಹಿತ್ಯದ, ವಚನ ಸಾಹಿತ್ಯದ ಮೂಲವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ. ಹಾಗೆಯೇ ಸಂಶೋಧಕರಾಗಿರ್ತಕ್ಕಂಥ ಎಲ್. ಬಸವರಾಜರವರು ವೇದ, ಉಪನಿಷತ್ತು, ಆಖ್ಯಾನಗಳ ಗದ್ಯ ಸರಣಿಯ ಮೂಲಕ ಇದು ನಿಷ್ಪನ್ನವಾಗಿರಬೇಕು ಅನ್ನುವಂಥ ರೀತಿ ಒಳಗೆ ಎಲ್. ಬಸವರಾಜರವರು ಆಲೋಚನೆ ಮಾಡ್ತಾರೆ ಅನ್ನುವಂಥ. ನಮ್ಮವರಾಗಿರ್ತಕ್ಕಂಥ ಚಿದಾನಂದ ಮೂರ್ತಿಯವರು, ಪ್ರಸಿದ್ಧ ಸಂಶೋಧಕರಾಗಿರ್ತಕ್ಕಂಥ ಚಿದಾನಂದ ಮೂರ್ತಿಯವರು ವಚನ ಸಾಹಿತ್ಯ ಯಾವುದೇ ಹೊರಗಿನಿಂದ ಬಂದಿರುವಂಥದ್ದಲ್ಲ, ಅದು ನಮ್ಮ ಅಚ್ಚಗನ್ನಡದ ಮಟ್ಟಗಳಾಗಿರ್ತಕ್ಕಂಥ ತ್ರಿಪದಿ, ಚೌಪದಿ, ಒಗಟು, ಗಾದೆ ಇವುಗಳನ್ನು ಅನುಸರಿಸಿಕೊಂಡು ಇದು ಹುಟ್ಟಿರಬೇಕು ಅನ್ನುವಂಥ ಮಾತನ್ನು ಚಿದಾನಂದ ಮೂರ್ತಿಯವರು ಹೇಳ್ತಾರೆ. ಕೊನೆಗೆ ಎಂ.ಆರ್. ಶ್ರೀಯವರು ಒಂದು ಮಾತನ್ನು ಹೇಳ್ತಾರೆ, ಇದು ಕನ್ನಡದ ಸ್ವಯಾರ್ಜಿತ ಸ್ವತ್ತು, ಇದು ಯಾವುದೇ ಪ್ರಭಾವದಿಂದ ಹುಟ್ಟಿಕೊಂಡು ಬಂದಿರುವಂಥದ್ದಲ್ಲ, ಕನ್ನಡದ ಸ್ವಯಾರ್ಜಿತ ಸ್ವತ್ತು ಅನ್ನುವಂಥದ್ದನ್ನು ಬಹಳ ಗಟ್ಟಿಯಾಗಿ ಅವರು ಹೇಳ್ತಾರೆ ಅನ್ನುವಂಥದ್ದು. ಆ ಕಾಲದ ಪರಿಸರ, ಆ ಪರಿಸರದ ಒತ್ತಡ, ಆ ಕಾಲದ ಅಗತ್ಯಕ್ಕೆ ಅನುಗುಣವಾಗಿ ಶರಣರೇ ಇಂಥ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು ಅನ್ನುವಂಥ ಮಾತನ್ನು ವಿದ್ವಾಂಸರಾಗಿರ್ತಕ್ಕಂಥ ಎಂ.ಆರ್. ಶ್ರೀಯವರು ಹೇಳ್ತಾರೆ ಅನ್ನುವಂಥ. ಹೀಗೆ ಇದು ವಚನ ಸಾಹಿತ್ಯ ನಮ್ಮ ಒಂದು ಕನ್ನಡ ಸಾಹಿತ್ಯದ ಮೂಲದಿಂದಲೇ ಹುಟ್ಕೊಂಡು ಬಂತು ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ ಅಂತಂದಾಗ, ಇನ್ನು ಯಾವಾಗ ಹುಟ್ಟಿತು,
ಹೇಗೆ ಹುಟ್ಟಿತು ಅನ್ನೋದಕ್ಕೆ ಎಷ್ಟು ಒಂದು ಜಿಜ್ಞಾಸೆ ನಡೆದಿದೆ, ಅದೇ ರೀತಿ ಒಳಗೆ ಅದು ಯಾವಾಗ ಹುಟ್ಟಿತು ಅನ್ನೋದಕ್ಕೂ ಒಂದು ಜಿಜ್ಞಾಸೆ ಇದೆ ಅನ್ನುವಂಥ. ಕೆಲವರು 10ನೇ ಶತಮಾನಕ್ಕಿಂತ ಪೂರ್ವದಲ್ಲೇನೆ ವಚನಗಳು ಹುಟ್ಟುಕೊಂಡಿರಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾರೆ ಅನ್ನುವಂಥ. ನಮ್ಮ 12ನೇ ಶತಮಾನದ ಬಸವಣ್ಣವರ ವಚನಗಳನ್ನು ನೋಡಿದರೆ ಅವರು ಅಲ್ಲಲ್ಲಿ ಪ್ರಸ್ತಾಪ ಮಾಡ್ತಾರೆ, ಆದ್ಯರ ವಚನಗಳು ಅನ್ನುವಂಥ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಹಾಗೆ ಅವರು ಉಲ್ಲೇಖವನ್ನು ಮಾಡುವಂಥದ್ದನ್ನು ನೋಡಿದರೆ ಬಸವಣ್ಣನವರಿಗಿಂತ ಪೂರ್ವದಲ್ಲಿನೂ ವಚನ ಸಾಹಿತ್ಯ ಇತ್ತು ಅನ್ನೋದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಆ ಕಾಲದ ಜೇಡರ ದಾಸಿಮಯ್ಯನನ್ನ ವಚನ ಸಾಹಿತ್ಯದ ಹರಿಕಾರ, ಆದ್ಯ ವಚನಕಾರ ಅಂತ ಹೇಳಿ ಆತನನ್ನು ಗುರುತಿಸ್ತಾರೆ. ಜೇಡರ ದಾಸಿಮಯ್ಯನ ವಚನಗಳನ್ನು ಕೂಡ ನಾವು ಅಧ್ಯಯನ ಮಾಡಿದರೆ ಬಹುಶಃ ಆತನ ವಚನಗಳಲ್ಲಿ ಕೂಡ ಆದ್ಯರ ಒಂದು ಉಲ್ಲೇಖ ಬರ್ತಾ ಇದೆ. ಹಾಗಾಗಿ ಆತನಿಗಿಂತ ಪೂರ್ವದಲ್ಲಿ ಆಗಿ ಹೋಗಿರ್ತಕ್ಕಂಥ ಮಾದಾರ ಚೆನ್ನಯ್ಯ, ದುಹಾರ ಕಕ್ಕಯ್ಯ, ಮೆರೆಮಿಂಡ ದೇವ, ಉದ್ಭಟ, ಓಹಿಲಯ್ಯ, ಕೆಂಬಾವಿ ಬೋಗಣ್ಣ ಇವರೆಲ್ಲ ವಚನಗಳನ್ನು ರಚನೆ ಮಾಡಿರಬೇಕು ಅಂತ ಹೇಳಿ ಅನಿಸ್ತಾ ಇದೆ ಅಂತ. ಒಟ್ಟು ಒಂದು ಏನು ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿದರೆ 11ನೇ ಶತಮಾನದಿಂದ ವಚನಗಳು ರಚನೆ ಆಗಲಿಕ್ಕೆ ಆರಂಭ ಆಗಿರಬೇಕು ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ. ಇಷ್ಟೆಲ್ಲ ನಾವು ಆಲೋಚನೆ ಮಾಡಿದ ಮೇಲೆ ವಚನ ಅಂದ್ರೆ ಏನು, ಈ ವಚನ ಅನ್ನೋದಕ್ಕೆ ನಾವು ನಿಘಂಟುವಿನ ಒಳಗೆ ಅದಕ್ಕೆ ಕಾಣುವಂಥ ಅರ್ಥಗಳು ಏನು ಅಂತ ಹೇಳಿದರೆ ಮಾತು ಅಂತ ಇದೆ, ನುಡಿ ಅಂತ ಇದೆ, ಸುಳ್ನುಡಿ ಅಂತ ಇದೆ, ನುಡಿಗಡಣ ಅಂತ ಇದೆ. ಹೀಗೆ ಅನೇಕ ಅರ್ಥಗಳನ್ನು ನಾವು ನಿಘಂಟುವಿನಲ್ಲಿ ಕಾಣ್ತೀವಿ. ಬಹುಶಃ ಇದು ಸಾಮಾನ್ಯ ಅರ್ಥದೊಳಗೆ ನಾವು ವಚನ ಅನ್ನೋದಕ್ಕೆ ನಾವು ವಿವರಣೆಯನ್ನು ನೀಡಿದರೆ ಬಹುಶಃ ಶರಣರು ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥದೊಳಗೆ ಈ ವಚನ ಅನ್ನುವಂಥ ಪದವನ್ನು ಬಳಸಿರಬೇಕು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅನ್ನುವಂಥ. ಶರಣರ ವಚನಗಳು ಅವು ಬುದ್ಧಿವಂತಿಕೆಯ ಮಾತುಗಳಲ್ಲ, ಅವು ಹೃದಯವಂತಿಕೆಯ ಮಾತುಗಳು ಅನ್ನುವಂಥ. ಹಾಗಾಗಿ ಆ ಮಾತುಗಳು ಅಂತ ಹೇಳಿದರೆ ಆ ಮಾತು ನೇರ, ಸ್ಪಷ್ಟ, ಸರಳ, ಅರ್ಥಪೂರ್ಣ, ಆಕರ್ಷಕ, ಸುಂದರ, ಮಧುರವಾದ ಎನ್ನುವಂಥ ಅರ್ಥಗಳನ್ನು ಶರಣರು ಕೊಟ್ಟಿದ್ದಾರೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಶರಣರ ಮೃದು ವಚನಗಳೇ ಸಕಲ ಜಪಂಗಳಯ್ಯ ಎನ್ನುವಂಥ ಮಾತು. ಹಾಗೆಯೇ ಬಸವಣ್ಣವರು ಮಾತು ಅಂತ ಹೇಳಿ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಅನ್ನುವಂಥ ಮಾತುಗಳನ್ನು ಗಮನಿಸಿದರೆ ಬಹಳ ವಿಶಿಷ್ಟವಾದಂಥ ರೀತಿ ಒಳಗೆ ಶರಣರು ಆ ವಚನ ಎನ್ನುವುದಕ್ಕೆ ಅರ್ಥವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನನಗನ್ನಿಸ್ತಾ ಇದೆ ಅಂತ. ಹಾಗೆಯೇ ಕೆಲವು ವಿದ್ವಾಂಸರು ಈ ವಚನ ಅಂದ್ರೆ ಏನು ಅಂತ ಹೇಳಿ ವ್ಯಾಖ್ಯಾನವನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ. ವಿಶೇಷವಾಗಿ ತೀನಂಶ್ರೀಯವರು ಗದ್ಯ ಮತ್ತು ಪದ್ಯಗಳ ಮಧ್ಯದ ಒಂದು ಮಾದರಿ, ಗದ್ಯದ ಸರಳತೆಯನ್ನ ಮತ್ತು ಸ್ಪಷ್ಟತೆಯನ್ನ, ಪದ್ಯದ ಭಾವ ಸಂವೇದನೆಯನ್ನ ಮತ್ತು ಉತ್ಕಟತೆಯನ್ನು, ರಸೋತ್ಕಟತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಒಂದು ರೂಪ ಈ ಗದ್ಯ ಮತ್ತು ಪದ್ಯಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಮಾದರಿ ಎನ್ನುವಂಥ ಮಾತನ್ನು ತೀನಂಶ್ರೀ ಅವರು ಹೇಳ್ತಾರೆ ಅನ್ನುವಂಥ. ಪ್ರಸಿದ್ಧ ಸಂಶೋಧಕರಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಎಂ ಕಲಬುರ್ಗಿ ಅವರು ಶುದ್ಧ ನಡತೆಯವರ ನೇರ ನುಡಿಯೇ ವಚನ, ಶುದ್ಧ ನಡತೆಯವರ ನೇರ ನುಡಿಯೇ ವಚನ ಎನ್ನುವಂಥ ಮಾತನ್ನ ಪ್ರಸ್ತಾಪ ಮಾಡ್ತಾರೆ ಎನ್ನುವಂಥ. ಹಾಗೆಯೇ ಮುಂಡಗಿಯ ಜಗದ್ಗುರು ಅನಾನೇಶ್ವರ ಮಹಾಸ್ವಾಮಿಗಳು ಶರಣರ ವಚನಗಳಿಗೆ ಆತ್ಮಸಾಕ್ಷಿಯ ಮಾತುಗಳು ಅಂತ ಹೇಳ್ತಾರೆ. ಆತ್ಮಸಾಕ್ಷಿಯ ಮಾತುಗಳು ಅಥವಾ ಅದನ್ನು ಮಂತ್ರ ಅನ್ನುವಂಥ ರೀತಿಯೊಳಗೂ ಅವರು ಆಲೋಚನೆ ಮಾಡ್ತಾರೆ ಅನ್ನುವಂಥ. ಹಿರಿಯ ಕವಿಗಳಾಗಿದ್ದಂಥ ಚನ್ನವೀರ ಕಣ್ವಿಯವರು ಪದ್ಯದ ಉಡುಗೊರೆಯನ್ನ, ಗದ್ಯದ ನಡಿಗೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಭಾವಲಹರಿಯೇ ವಚನ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಅನ್ನುವಂಥ. ಹೀಗೆ ವಚನ ಅಂದ್ರೆ ಏನು ಅನ್ನೋದಕ್ಕೆ ಬಹಳ ವಿಶಿಷ್ಟವಾದಂಥ ರೀತಿ ಒಳಗೆ ವ್ಯಾಖ್ಯಾನವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, ಈ ವಚನ ಸಾಹಿತ್ಯ ನಾನೀಗಾಗಲೇ ಪ್ರಸ್ತಾಪ ಮಾಡಿದಂತೆ 11ನೇ ಶತಮಾನದಿಂದ ಬಹುಶಃ ನಮ್ಮ ಕನ್ನಡ ಸಾಹಿತ್ಯದ ಜೊತೆಗೇನೆ ಇಲ್ಲಿಯವರೆಗೂ ಬಹಳ ಜೀವಂತವಾದಂತಹ ರೀತಿ ಒಳಗೆ ನಡೆದುಕೊಂಡು ಬಂದಿದ್ದನ್ನು ನಾವು ಗಮನಿಸ್ತೀವಿ ಅನ್ನುವಂಥ. ಬಹುಶಃ ಅದು ಇಷ್ಟು ಜೀವಂತವಾಗಿ
ಚೈತನ್ಯಪೂರ್ಣವಾಗಿ ನಡೆದುಕೊಂಡು ಬಂದಿರುವಂಥದ್ದನ್ನು ನೋಡಿದರೆ ಅದಕ್ಕಿರುವಂಥ ಒಂದು ಹಿನ್ನೆಲೆ, ಅದಕ್ಕೆ ಇರುವಂಥ ಮಹತ್ವ ನಮಗೆ ಗೊತ್ತಾಗ್ತಾ ಇದೆ ಎನ್ನುವಂಥ, ಅದಕ್ಕೊಂದು ದೊಡ್ಡ ಪರಂಪರೆ ಈ ವಚನ ಸಾಹಿತ್ಯಕ್ಕೆ ಇದೆ ಎನ್ನುವಂಥದ್ದನ್ನು ನಾವು ಗಮನಿಸ್ತೀವಿ ಎನ್ನುವಂಥ. ಈ ವಚನಗಳಿಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಹಿನ್ನೆಲೆ, ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮಹತ್ವ ಇದೆ ಅನ್ನುವಂಥದ್ದನ್ನು ಕೂಡ ಅನೇಕ ಶರಣರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ. ವಚನ ಸಾಹಿತ್ಯಕ್ಕೂ ಮತ್ತು ಇತರ ಸಾಹಿತ್ಯಕ್ಕೂ ಇರುವಂಥ ವ್ಯತ್ಯಾಸಗಳನ್ನು ತಮ್ಮ ಆ ವಚನಗಳಲ್ಲಿ ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥ. ವಿಶೇಷವಾಗಿ ಸಿದ್ದರಾಮ ಶಿವಯೋಗಿಗಳು ಒಂದು ವಚನದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ. ವ್ಯಾಕರಣವನ್ನು ಓದಿದಲ್ಲಿ ಶಬ್ದ ಶುದ್ಧಿಯಲ್ಲದೆ ಮನಃಶುದ್ಧವಾಗಿ ಜ್ಞಾನ ಶುದ್ಧವಾದ. ವ್ಯಾಕರಣವನ್ನು ಓದಿದಲ್ಲಿ ಶಬ್ದ ಶುದ್ಧಿಯಲ್ಲದೆ ಮನಃಶುದ್ಧವಾಗಿ ಜ್ಞಾನ ಶುದ್ಧವಾದ. ಛಂದಸ್ಸು ಸಾಧಿಸಿದಲ್ಲಿ ಕವಿತಾ ಶುದ್ಧಿಯಲ್ಲದೆ ಕವಿತೆಯ ಸಾಧಿಸಿ ವ್ಯಾಸನಂತೆ ಚಿರಂಜೀವಿಯಾಗ. ಅಷ್ಟಾದಶ ಪುರಾಣವ ಸಾಧಿಸಿದಲ್ಲಿ ವಾಕ್ಸಿದ್ಧಿಯಲ್ಲದೆ ಕಪಿಲಸಿದ್ಧ ಮಲ್ಲಿಕಾರ್ಜುನ ದೇಹ ಸ್ವಭಾವ ಶುದ್ಧಿಯಾಗದು. ಇನ್ನುಳಿದಂಥ ಶಾಸ್ತ್ರಗಳಿಗೂ ಮತ್ತು ವಚನ ಸಾಹಿತ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಅಲ್ಲಿ ಗುರುತು ಮಾಡ್ತಾರೆ. ವಚನ ಸಾಹಿತ್ಯಕ್ಕೆ ಏನು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಹೇಳಿದರೆ, ನಿಮ್ಮ ಅಂತರಂಗವನ್ನು ಪರಿಶುದ್ಧ ಮಾಡುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅನ್ನುವಂಥ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಇವತ್ತು ಈ ಸಾಹಿತ್ಯ ಅನ್ನುವಂಥ. ಅದಕ್ಕೆ ವ್ಯಾಕರಣ, ಛಂದಸ್ಸು, ಪುರಾಣ ಇವೆಲ್ಲವುಗಳಿಗಿಂತ ಮಿಗಿಲಾಗಿರುವಂಥದ್ದು, ಇವೆಲ್ಲವುಗಳಿಗಿಂತ ವಿಶಿಷ್ಟವಾಗಿರುವಂಥದ್ದು ವಚನ ಸಾಹಿತ್ಯ ಅನ್ನುವಂಥದ್ದನ್ನು ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ. ಇದ್ರ ಜೊತೆಗೆ ಸಿದ್ದರಾಮರು ಇನ್ನೊಂದು ವಚನದಲ್ಲಿ ಎಮ್ಮ ವಚನವೊಂದು ವ್ಯಾಸರ ಎಮ್ಮ ವಚನವೊಂದಕ್ಕೆ ವ್ಯಾಸರ ಮಹಾಪುರಾಣ ಸಮಬಾರದಯ್ಯ. ಎಮ್ಮ ವಚನವೊಂದು ಪಾರಾಯಣಕ್ಕೆ ವ್ಯಾಸರ ಪುರಾಣ ಸಮಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯಾಗ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಕಪಿಲಸಿದ್ಧ ಮಲ್ಲಿಕಾರ್ಜುನ. ಏನು ವಚನಗಳಿಗೆ ಒಂದು ಬೆಲೆ ಇದೆ, ಮಹತ್ವ ಇದೆ ಅನ್ನುವಂಥದ್ದನ್ನು ಸಿದ್ದರಾಮ ಶಿವಯೋಗಿಗಳು ಇನ್ನೂ ಅನೇಕ ವಚನಗಳಲ್ಲಿ ಇಂಥ ಮಾತುಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಅಂತ ಹೇಳಿ. ಹಾಗೆಯೇ ನಮ್ಮ ಈ ವಚನ ಸಾಹಿತ್ಯಕ್ಕೆ ಇರುವಂಥ ಒಂದು ಶಕ್ತಿ, ಈ ವಚನಗಳಿಗೆ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಇದನ್ನು ಕುರಿತು ಅಣ್ಣ ಬಸವಣ್ಣವರು ಕೂಡ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ. ಕೆರೆಹಳ್ಳ ಬಾವಿಗಳ ಮೈದಗೆದರೆ ಗುಳ್ಳೆ ಗೊರಜೆ ಚಿಪ್ಪುಗಳನ್ನು ಕಾಣಬಹುದು. ಕೆರೆಹಳ್ಳ ಬಾವಿಗಳ ಮೈದಗೆದರೆ ಗುಳ್ಳೆ ಗೊರಜೆ ಚಿಪ್ಪುಗಳನ್ನು ಕಾಣಬಹುದು. ವಾರದಿ ಮೈದಗೆದರೆ ಮುತ್ತು ರತ್ನಗಳನ್ನೇ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು. ಏನು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ವಚನಗಳಿಗಿದೆ. ಇವತ್ತು ಅನೇಕರು ದೇವರ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅನೇಕ ವರ್ಷಗಳವರೆಗೆ ಯಾರೂ ಇಲ್ಲದಂಥ ಗುಹೆಗಳಲ್ಲಿ ತಪಸ್ಸನ್ನು ಮಾಡ್ತಾರೆ ಅನ್ನುವಂಥ. ಹಾಗೆ ಅವರು ತಪಸ್ಸು ಮಾಡಿದರೂ ಕೂಡ ದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ. ಆದರೆ ವಚನಗಳಿಗೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಲಿಂಗದೇವನನ್ನು, ಆ ಶಿವನನ್ನು ದರ್ಶನ ಮಾಡುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಎನ್ನುವಂಥ ಮಾತನ್ನು ಬಸವಣ್ಣವರು ಪ್ರಸ್ತಾಪ ಮಾಡ್ತಾರೆ. ಹಾಗೆಯೇ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ ಹಿರಿಯನಿತ್ತಡೆವಲ್ಲೆ. ಏನು ಆ ವಚನಗಳಿಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬೆಲೆ ಇದೆ ಅನ್ನುವಂಥ. ಸಿರಿಯನಿತ್ತಡೆವಲ್ಲೆ, ಕರಿಯನಿತ್ತಡೆವಲ್ಲೆ, ಇವೆಲ್ಲ ನಮಗೆ ಬಹಳ ಬೆಲೆಯುಳ್ಳಂಥ ಸಂಗತಿಗಳು. ನಮಗೆ ಸಿರಿ ಕರಿ ಎಲ್ಲ ಬೇಕು ಅಂತ ಹೇಳಿದರೆ ನಾವು ಬದುಕನ್ನು ಹೇಗೆ ನಡೆಸ್ಕೊಂಡು, ಭಾಳ ದೊಡ್ಡ ಕೆಲಸ ಇದು. ಬದುಕನ್ನು ನಡೆಸ್ಕೊಂಡು ಹೋಗುವಂಥದ್ದು ಭಾಳ ದೊಡ್ಡ ಕೆಲಸ. ಹೇಗೆ ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾವು ತಿಳಿದುಕೊಳ್ಬೇಕಾಗಿದ್ರೆ ನಾವು ಮತ್ತೆ 12ನೇ ಶತಮಾನದ ಶರಣರನ್ನು ಮರೆ ಹೋಗ್ಬೇಕು. ಶರಣರ ವಚನಗಳನ್ನು ನಾವು ಚಿಂತನೆ ಮಾಡಬೇಕಾಗುತ್ತೆ ಅನ್ನುವಂಥ ಆ ಹಿನ್ನೆಲೆಯಲ್ಲಿ ಜೇಡರ ದಾಸಿಮಯ್ಯವರು ಒಂದು ವಚನ ಬರೀತಾರೆ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ. ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ. ಒಂದು ಬಂಡಿಯ
ಚಿತ್ರಣವನ್ನು ನಮ್ಮ ಮುಂದೆ ಕೊಡ್ತಾರೆ ಅವರು. ಒಂದು ಬಂಡಿ ಸುರಕ್ಷಿತವಾಗಿ ಓಡಬೇಕಾದ್ರೆ, ಅದನ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಬಂಡಿ ಗಾಲಿಗಳಿರ್ತವೆ, ಆ ಗಾಲಿಗೆ ಕೀಲುಗಳು ಇರ್ತವೆ. ಆ ಕೀಲ ಹಾಕಿದ್ರೆ ಮಾತ್ರ ಬಂಡಿ ಮುಂದೆ ಹೋಗುತ್ತದೆ, ಸರಳವಾಗಿ ಮುಂದೆ ಹೋಗುತ್ತೆ, ಸುರಕ್ಷಿತವಾಗಿ ಮುಂದೆ ಹೋಗುತ್ತೆ, ಗುರಿ ಮುಟ್ಟುತ್ತೆ. ಆ ಕೀಲ ಹಾಕಲಿಲ್ಲ ಅಂತ ಹೇಳಿದರೆ ಬಂಡಿ ಸರಿಯಾಗಿ ಓಡೋದಿಲ್ಲ. ಶರಣರ ವಚನಗಳು, ಶರಣರ ಮಂತ್ರಗಳು, ಅದನ್ನು ಮಾತು ಅನ್ನೋದಕ್ಕಿಂತ ಮಂತ್ರ ವಚನ, ಅವು ಹೆಂಗ ಅಂತ ಕೇಳಿದ್ರೆ ಆ ಬಂಡಿಗೆ ಕಡಗೀಲ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಈ ಬದುಕಿನ ಬಂಡಿಯನ್ನು ನಡೆಸಿಕೊಂಡು ಹೋಗೋದಕ್ಕೆ ಅವು ಕೀಲದ ರೂಪದಲ್ಲಿ ಇವೆ ನಮ್ಮಂತ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇಂಥ ಮಾತುಗಳನ್ನು ಗಮನಿಸಿದಾಗ ನನಗೆ ವಚನ ಸಾಹಿತ್ಯ ಅಂದ್ರೆ ಅದು ಜೀವನ ಸಾಹಿತ್ಯ. ವಚನ ಸಾಹಿತ್ಯ ಅಂತ ಹೇಳಿದರೆ ಅದು ಜೀವನ ಸಾಹಿತ್ಯ ಅನ್ನುವಂಥದ್ದು. ಅಂತ ಜೀವನ ಸಾಹಿತ್ಯವನ್ನ ಕುರಿತು ಪ್ರತಿದಿನ ಚಿಂತನೆ ಮಾಡಬೇಕು. ಒಂದೇ ದಿವಸ ಏನೋ ಇವತ್ತೊಂದು ವಿಷಯ ಕೊಟ್ಟಾರಂತ ನಾನು ಚಿಂತನೆ ಮಾಡೋದಾಗ್ಲಿ ಅಥವಾ ಕೇಳೋದಾಗ್ಲಿ ಅಲ್ಲ, ಅದು ಪ್ರತಿ ದಿವಸ. ಅದು ಯಾಕಂದ್ರೆ ನಮ್ಗೆ ಲಾಭ ಇದೆ ಅನ್ನುವಂಥ, ನನ್ನ ಬದುಕನ್ನು ಹೇಗೆ ನಡೆಸಿಕೊಂಡು ಹೋಗ್ಬೇಕು ಅನ್ನೋದು. ಅಣ್ಣ ಬಸವಣ್ಣನವರು ಒಂದು ವಚನದಲ್ಲಿ ನಮ್ಗೆ ಆ ವಚನಗಳು ಗೊತ್ತಿಲ್ಲ ಅಂತ ನಾನು ಹೇಳೋದಿಲ್ಲ, ನಮ್ಗೆಲ್ಲರಿಗೂ ಗೊತ್ತದ. ನಾವು ಹೇಳಕ್ ಹತ್ತಿದ್ರೆ ಹಿಂದೆ ಮಂದಿ ಧ್ವನಿನೂ ಕೊಡಿಸ್ತಾರೆ. ಅದು ದುರ್ದೈವ ಅಂತಂದ್ರೆ ಆ ವಚನಗಳ ಆಳಕ್ಕೆ ಇಳಿಯೋದಿಲ್ಲ. ಅದು ಬಹಳ ಮುಖ್ಯ ಅನ್ನುವಂಥ. ಏನಿ ಬಂದಿರಿ ಹದುಳವೆಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ, ಕುಳ್ಳಿ ಎಂದರೆ ನಿಮ್ಮ ಮನೆಯ ನೆಲ ಕುಡಿ ಹೋಗುವುದೇ, ಒಡನೆ ನುಡಿದರೆ ಶಿರಾ ಪಟ್ಟೆಗಳು ಒಡೆಯುವವೆ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ ಕೊಂಬ ಮೆಟ್ಟಿ ಕೂಗುವನು ನಮ್ಮ ಕೂಡಲಿ ಸಂಗಮ. ಇದಕ್ಕೆ ಸೌಜನ್ಯ ಸಂಸ್ಕಾರ ಮೌಲ್ಯ ಅಂತ ಬೇಕಾದ್ರೆ ಹೇಳ್ಬೋದು. ನಮ್ಗೇನು ಸಂಸ್ಕಾರಗಳು ಬೇಕಲ್ಲ, ಮನುಷ್ಯನಿಗೆ ಮನುಷ್ಯ ಅಂತ ಕರಿಬೇಕಾದ್ರೆ ಸುಮ್ಮನೆ ಆಕಾರ ಐತಿ ಅಂತ ಹೇಳಿ ನಮ್ಮ ಕೈಯದವ ಕಾಲದವ ಕಣ್ಣದವ ಅಂತ ಹೇಳಿ ನಮ್ಮ ಮನುಷ್ಯನಂತ ಕರೆಯಕ್ಕೆ ಬರೋದಿಲ್ಲ. ಈ ಸಂಸ್ಕೃತಿ ಸಂಸ್ಕಾರಗಳು ನಮಗೆ ಬೇಕಾಗ್ತವೆ ಅನ್ನುವಂಥದ್ದು. ಅಂತ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ನಮಗೆ ಕಟ್ಟಿಕೊಟ್ಟಂಥವರು ಶರಣರು ಅನ್ನುವಂಥ. ಬಹುಶಃ ಇವತ್ತು ನಾವೆಲ್ಲ ಅವುಗಳನ್ನು ಗಾಳಿಗೆ ತೂರಿದ್ದೇವೆ. ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಮುಂಜಾನೆ ಒಂದು ಮಾತಾಡ್ತೀವಿ, ಮಧ್ಯಾಹ್ನದಾಗ ಒಂದು ಮಾತಾಡ್ತೀವಿ, ರಾತ್ರಿ ಒಂದು ಮಾತಾಡ್ತೀವಿ. ಹಾಗಾಗಿ ಸಂಸ್ಕಾರ ಸಂಸ್ಕೃತಿ ಇದೆಲ್ಲವನ್ನ ನಾವು ಗಾಳಿಗೆ ತೂರಿದ್ದೇವೆ ಅನ್ನುವಂಥ. ಒಬ್ಬ ಮನೆಗೆ ಬಂದಿರತಕ್ಕಂಥ ವ್ಯಕ್ತಿಯನ್ನ ನೋಡ್ಬೇಕದನ್ನ ಬಹಳ ವಿಚಿತ್ರವಾದಂಥ ಸಂದರ್ಭಗಳನ್ನು ನೋಡ್ತೀವಿ ನಾವು. ಕಣ್ಣೆತ್ತಿ ನೋಡೋದಲ್ಲ ಸಹಿತ ಕೆಲವು ಮಂದಿ, ಬರೀ ಅನ್ನೋದಲ್ಲ, ನೋಡುವುದನೇ ಇಲ್ಲ, ಕೂಡುನು ಅನ್ನೋದಿಲ್ಲ. ಇನ್ನು ಕೆಲವು ಮಂದಿ ಕೂಡಿಸ್ತಾರೆ, ತಮ್ಮ ಕೆಲಸ ಮಾಡಕ್ಕೆ ಹೋಗ್ಬಿಡ್ತಾರೆ. ನಾವೇನು ಅವ್ರ ಕೆಲಸ ಮಾಡೋದು ನೋಡ್ಕೊಂತ ಕುಂದಿರ್ಬೇಕು. ಅಲ್ಲೇ ಬಂದವ್ರ ಜೊತೆಯಲ್ಲಿ ಒಂದಿಷ್ಟು ಯೋಗಕ್ಷೇಮ, ಏನು ಗಂಟು ಹೋಗುತ್ತೆ ಮಾತಾಡಿದ್ರೆ. ಏನು ನೀವು ಅವ್ರಿಗೆ ಕೊಡೋದು ಬೇಡ, ಏನು ಕಟ್ಟಿ ಕಳಿಸೋದು ಬೇಡ, ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಅಣ್ಣವರು ಆ ವಚನದಲ್ಲಿ ಬಹಳ ಚೆನ್ನಾಗಿ ನಮಗೆ ಕಟ್ಟಿಕೊಡ್ತಾರೆ ಅನ್ನುವಂಥದ್ದು. ಇಂಥವನ್ನೆಲ್ಲ ಎಷ್ಟು ಸಲ ಓದಿದ್ರು ನನಗಂತೂ ಬಹಳ ಪ್ರಿಯವಾಗಿರ್ತಕ್ಕಂಥ ವಚನ. ನಾನು ಎಲ್ಲೇ ಹೋದರೂ ಕೂಡ ಅದನ್ನು ಪ್ರಸ್ತಾಪ ಮಾಡ್ತೀನಿ ಅನ್ನುವಂಥ. ಹಾಗೆಯೇ ಪ್ರಭುದೇವರು ಕೂಡ ಒಂದು ವಚನವನ್ನು ಪ್ರಸ್ತಾಪ ಮಾಡ್ತಾರೆ. ಕಾಲುಗಳೆರಡು ಗಾಲಿ ಕಂಡಯ್ಯ. ನೋಡಿ, ಅವರು ಬದುಕನ್ನು ಬಿಟ್ಟು ಬೇರೆ ಆಲೋಚನೆ ಮಾಡೋದನ್ನೇ ಇಲ್ಲ ಅವರು. ಅಂದ್ರೆ ಇವತ್ತು ನಾವು ಕೂಡ ಅವರ ವಾರಸದಾರಾಗಿರ್ತಕ್ಕಂಥ ನಾವು ಕೂಡ ಏನು ಬಹಳ ಶ್ರೇಷ್ಠ ಜನ್ಮ ಅಂತ ಹೇಳ್ತಾರೆ, ನನಗಂತೂ ಹಂಗೆ ಅನಿಸಿಲ್ಲ. ಬಹು ಕನಿಷ್ಠ ಜನ್ಮ ಅಂತ ಕೇಳಿದರೆ ಅದು ಮಾನವ ಜನ್ಮ. ಬೇಕಂದ್ರೆ ಸುಮ್ಮನೆ ನೀವು ಸುತ್ತಲೂ ಹಂಗೆ ನೋಡಿ, ನಿಮ್ಮ ಸುತ್ತಲೂ ಇರುವಂಥ ಪ್ರಾಣಿ ಪಕ್ಷಿಗಳನ್ನು ನೋಡಿ. ಯಾವ ಪ್ರಾಣಿ ಪಕ್ಷಿಗಳಿಗೆ ನಾವು ಸಮವಾಗಿದ್ದೇವೆ? ಶಿವಪ್ಪ ಭಯಂಕರ ಕ್ರೂರಿ ಅಂತೀವಿ ನಾವು, ಅದಕ್ಕಿಂತ ಕ್ರೂರ ನಾವು. ಹಾವಿಗೆ ಹಲ್ಲಿನಲ್ಲಿ ವಿಷ, ಚೂಳಿಗೆ ಕೊಂಡಿಯಲ್ಲಿ ವಿಷ, ಮನುಷ್ಯನಿಗೆ ಸರ್ವಾಂಗಗಳಲ್ಲಿ ವಿಷ. ಇನ್ನು ನಾವು ಯಾರಿಗೆ ಮಿಗಿಲು, ಯಾರಿಗೆ ನಾವು ಶ್ರೇಷ್ಠ? ಹಾಗಾಗಿ ಶರಣರು ಸಮಾಜ ಕಟ್ಟೋದು ಅಂದ್ರೆ ಬಿಲ್ಡಿಂಗ್ ಕಟ್ಟೋದಲ್ಲ. ಸಮಾಜ ಕಟ್ಟೋದಾದ್ರೆ ಸಮಾಜದಲ್ಲಿರ್ತಕ್ಕಂಥ ಜನರನ್ನು ಜಾಗೃತ ಮಾಡೋದು, ಅವರನ್ನ ಕಟ್ಟುವಂಥದ್ದು. ಆ ಕೆಲಸವನ್ನು ಬಹಳ ಚೆನ್ನಾಗಿ ಅವ್ರು ಮಾಡಿದ್ರು ಅನ್ನುವಂಥದ್ದು. ಗಾಲಿಗಳೆರಡು ಕಾಲು ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಖಾಲಿ ಬಂಡಿ ಅಲ್ಲ ಇದು. ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವರು ಐವರು ಮಾನಿಸರು. ಬಂಡಿಯ ಹೊಡೆವರು ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮನಿಲ್ಲ, ಒಬ್ಬರಿಗೊಬ್ಬರು ಸಮನಿಲ್ಲ. ಅದರಿಚ್ಛೆಯ ನರಿದು ಹೊಡೆಯದಿದ್ದರೆ ಅದರಚ್ಚು ಮುರಿದಿತ್ತು ಈಶ್ವರ. ಈ ಬಂಡಿಯನ್ನ ಹಾಗೆ ನಡೆಸ್ಬೇಕು, ಈ ದೇಹ ಅನ್ನುವಂಥ ಬಂಡಿ. ಯಾಕೆ ಈ ಬಂಡಿ ಹೊಡೆಯಕ್ಕೆ ಒಬ್ಬ ಕುಂತ್ರನ ಬಂಡಿ ಬೀಳುತ್ತೆ, ಎಲ್ಲೆಲ್ಲೋ ಹೋಗಿ. ಒಬ್ಬ ಹೊಡಿದಾನಂದ್ರನ
ಇನ್ನು ಈ ಬಂಡಿನ 5 ಮಂದಿ ಹೊಡೆಯಾಕತ್ಯಾರ ಅಂದ್ರೆ ಇದು ಎಲ್ಲಿ ಬೀಳುತ್ತೆ ಹೇಳಕ್ಕಾಗೋದಿಲ್ಲ. ಆ ಮೂಲಕ ನಮ್ಮನ್ನು ಎಚ್ಚರಿಸ್ತಾರೆ ಅವರು. ನಿಮ್ಮನ್ನ ಕುರಿತು ನೀವು ಚಿಂತನೆ ಮಾಡ್ರಿ. ನಾವು ಎಂದು ನಮ್ಮನ್ನ ಕುರಿತು ಚಿಂತನೆ ಮಾಡಿ ಹೇಳ್ರಿ. ಆತ್ಮಸಾಕ್ಷಿಯಾಗಿ ನಾನು ಈ ಮಾತುಗಳನ್ನು ಹೇಳ್ತೀನಿ. ನಮ್ಮನ್ನು ಕುರಿತು ನಾವು ಚಿಂತನೆ ಮಾಡಿದ್ದು ಬಹಳ ಕಡಿಮೆ. ಇನ್ನೊಬ್ಬರನ್ನು ಕುರಿತು ಚಿಂತನೆ ಮಾಡಿ ಅಂಥವ್ರಿಗೂ ಒಂದು ಮಾತು ಹೇಳಿದವರು, ಲೋಕದ ಡೊಂಕ ನೀವೇ ಕಿತ್ತಿದ್ದೀವಿ. ನಿಮ್ಮ ನಿಮ್ಮ ತನುವ ನೀವು ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ನೀವು ಸಂತೈಸಿಕೊಳ್ಳಿ. ನೆರೆ ಮನವರ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನಾವು ಆ ಕೆಲಸ ಮಾಡಲೇನೇ ಇಲ್ಲ. ಹಾಗಾಗಿ ಅವರು ನಮಗೆ ಎಚ್ಚರಿಸ್ತಾರೆ. ಈ ದೇಹದ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು. ನೋಡಿ, ಶರಣರೆಲ್ಲ ಇವತ್ತು ನಮಗೆ ಪೂಜ್ಯರಾಗೋದಕ್ಕೆ ಕಾರಣ ಏನು? ಇವತ್ತು ನಾವು ಅವ್ರನ್ನ ಪೂಜೆ ಮಾಡ್ತೀವಿ. ನಮ್ಮಂತೆ ಅವರು ಮನುಷ್ಯರೇ. ಯಾಕೆ ನಾವು ಅವರನ್ನು ಪೂಜಿಸ್ತಾ ಇದ್ದೀವಿ? ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ತಮ್ಮನ್ನೇ ಕುರಿತು ಚಿಂತನೆ ಮಾಡಿದ್ರು. ವಿಶೇಷವಾಗಿ ಈ ದೇಹದಲ್ಲಿ ಇರ್ತಕ್ಕಂತಹ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, 10 ಇಂದ್ರಿಯಗಳದ. ಈ 10 ಇಂದ್ರಿಯಗಳನ್ನ ಯಾರು ಚೆನ್ನಾಗಿ ಬಳಸಿಕೊಂಡು ಬಿಡ್ತಾರೆ ಅವರು ದೇವರೇ ಆಗ್ತಾರೆ. ಆದ್ರೆ ಬಹಳ ಕಷ್ಟ, ಬಹಳ ಕಷ್ಟ. ಕಣ್ಣು ನಾಲಿಗೆ ನಮ್ಮ ಆದ್ರೂ ಕೂಡ ಇವು ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಕಣ್ಣು ನಾಲಿಗೆ ಮನ ನಿನ್ನವೆನ ಬೇಡ, ಸರ್ವಜ್ಞ ಹೇಳುವಂತ ಮಾತು. ಕಣ್ಣು ನಾಲಿಗೆ ಮನ ನಿನ್ನವೆನ್ನ ಬೇಡ, ಅನ್ಯರು ಕೊಂದಿಹೆರೆನ ಬೇಡ, ಇವು 3 ನಿನ್ನ ಕೊಲ್ಲುವವು. ಸರ್ವಜ್ಞ ಯಾರು ನಿಮ್ಮನ್ನು ಕೊಲ್ತಾರೆ? ನಿಮ್ಮನ್ನು ಕೊಲ್ಲುವಂಥವುಗಳು ನಿಮ್ಮ ಇಂದ್ರಿಯಗಳೇ, ನಿಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳೇ, ಅವರೇ ನಿಮ್ಮ ವೈರಿಗಳು. ಹಾಗಾಗಿ ಪ್ರಭುದೇವರು ಅದನ್ನ 5 ಮಾನಿಸರು, 5 ಇಂದ್ರಿಯಗಳು. ಇವುಗಳನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಈ ಕಣ್ಣು ಯಾಕಿದೆ ಅಂದ್ರೆ ನಾವೇನು ಹೇಳ್ತೀವಿ, ನೋಡೋದಕ್ಕೆ. ಹೌದು, ಕರೆಕ್ಟ್, ನೋಡೋದಕ್ಕೆ. ಇದಕ್ಕೆ ಮುಂದೆ ಅದಕ್ಕೆ ಬುದ್ಧಿ ಹೇಳ್ಬೇಕು. ನಾವು ಏನು ಬುದ್ಧಿ ಹೇಳ್ಬೇಕು? ಈ ಕಣ್ಣಿಗೆ ಕೆಟ್ಟದ್ದನ್ನು ನೋಡಿ ರೂಢಿ ಇದೇನೆ ಹೊರತು ಒಳ್ಳೆಯದನ್ನು ನೋಡಿ ರೂಢಿ ಇಲ್ಲ. ಏನ್ ನೋಡ್ಬೇಕು, ಹೇಗೆ ನೋಡ್ಬೇಕು, ಆ ಕಣ್ಣಿನಲ್ಲಿ ದೃಷ್ಟಿ ಆಗಿರ್ಬೇಕು. ಇದನ್ನ ನಾವು ಹೇಳ್ಬೇಕಾಗಿದೆ ಕಣ್ಣಿಗೆ. ಹಾಗೆ ಪ್ರತಿಯೊಂದು ಇಂದ್ರಿಯಗಳು, ಈ ಎಲ್ಲ ಇಂದ್ರಿಯಗಳನ್ನ ಸಮರ್ಥವಾದಂತಹ ರೀತಿ ಒಳಗೆ ನಾವು ಬಳಸಿಕೊಂಡು ಬಿಟ್ರೆ ಅವರಂತೆ ನಾವು ದೇವರಾಗುವುದಕ್ಕೆ ಸಾಧ್ಯ ಇದೆ. ಅದು ಕಷ್ಟ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಶರಣರು ನಮ್ಮನ್ನು ಎಚ್ಚರಿಸಿದ್ದಾರೆ, ಪ್ರಯತ್ನ ಮಾಡಿ ಅಂತ ಹೇಳಿ. ಹಾಗಾಗಿ ಅಂತ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ತೊಡಗಿಕೊಳ್ಬೇಕಾಗಿದೆ ಅನ್ನುವಂಥ. ಅಕ್ಕಮಹಾದೇವಿಯವರು ಕೂಡ ಒಂದು ವಚನವನ್ನು ಪ್ರಸ್ತಾಪ ಮಾಡ್ತಾರೆ. ಈ ಸಮಾಜದಲ್ಲಿ ನಾವು ಬದುಕುವಾಗ ಏನೇನೋ ಬರ್ತಾವೆ. ಕೆಲವರು ನಮ್ಮನ್ನು ಎಲ್ಲರೂ ನಮ್ಮನ್ನು ಹೊಗಳ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಬೈಯೋರು ಭಾಳ ಮಂದಿ. ಅದಕ್ಕೆ ಬಸವಣ್ಣವ್ರು ಅದಕ್ಕೂ ಒಂದು ಹೇಳಿದ್ರಲ್ಲ, ಬೈದವರೆನ್ನ ಬಂಧುಗಳು. ಸಕಾರಾತ್ಮಕವಾದಂಥ ರೀತಿ ಒಳಗೆ ಬದುಕನ್ನು ಮಾಡಬೇಕು. ಯಾವ ಬೈದ ನನ್ನ ಚಿಂತೆ ಹಚ್ಕೊಂಡ್ರೆ ಸತ್ತ ಹೋಗಿರಿ ನೀವು. ಬೈದವರೆನ್ನ ಬಂಧುಗಳು, ಅವರ ನಮ್ಮ ಬಂಧುಗಳು, ಅವ್ರನ್ನ ನಮ್ಮ ಹತ್ತಿರ ಇಟ್ಕೊಂಡ್ಬಿಡ್ಬೇಕು. ಹೀಗೆ ಸಕಾರಾತ್ಮಕವಾದಂಥ ರೀತಿ ಒಳಗೆ ಯೋಚನೆ ಮಾಡುವುದನ್ನು ನಮಗೆ ಶರಣರು ಹೇಳಿಕೊಟ್ಟಿದ್ದಾರೆ ಅನ್ನುವಂಥ. ಅಕ್ಕಮಹಾದೇವಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವಚನ ಅದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಸಿದ್ಧ ಚನ್ನಮಲ್ಲಿಕಾರ್ಜುನ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಏನು ಸತ್ಯವಾದಂಥ ಮಾತನ್ನ ಹೇಳ್ತಾರೆ. ಏನೇನೋ ಅಪವಾದಗಳು ಬರ್ತಾವೆ ನಮ್ಮ ಮೇಲೆ. ಹೊಗಳ್ತಾರೆ, ಕೆಲವರು ಬೈತಾರೆ, ಇನ್ನೇನೋ ಮಾಡ್ತಾರೆ. ಅವನ್ನೆಲ್ಲ ನಾವು ಹೇಗೆ ಸಮಾಧಾನದಿಂದ ಕೇಳಿಕೊಂಡು ಮನದಲ್ಲಿ ಏನೂ ಕೋಪವನ್ನು ತಾಳದೇನೆ ನಾವು ಬದುಕಿದ್ರೆ ಬದುಕೋದಕ್ಕೆ ಸಾಧ್ಯ ಅನ್ನುವಂಥ. ಭಾಳ ಸಹಜವಾಗಿ ಇವೆಲ್ಲ ಸಮಾಜದೊಳಗೆಲ್ಲ ಇವೆಲ್ಲ ಇರ್ತಾವೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಶರಣರು ಬದುಕನ್ನು ಕುರಿತು ಚಿಂತನೆ ಮಾಡ್ತಾರೆ. ಹಾಗಾಗಿ ನಮ್ಮ ಬದುಕಿಗೆ ಅವರ ದಾರಿಯನ್ನು ತೋರುವಂಥ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ. ನಾವು ಬಹಳ ಸಲ ನಮ್ಮ ವಚನಗಳು ಎಲ್ಲಿ ತಿರುಗ್ತಾವೆ ಅಂದರೆ, ಬಸವಣ್ಣನ ಹಿಡ್ಕೊಂಡು ಅಲ್ಲೇ ಒಂದು 5 ಮಂದಿ, ಬಸವಣ್ಣ, ಚನ್ನಬಸವಣ್ಣನ ಹೇಳೋದಿಲ್ಲ ನಾವು, ಅಲ್ಲೇ ಅಕ್ಕಮಹಾದೇವಿ, ಸಿದ್ದರಾಮ, ಹೀಗೆಲ್ಲ ಅಲ್ಲೇ ನಾವು ಹೆಚ್ಚು ತಿರುಗೋದು. ನಮ್ಮ ಅಂಬಿಗರ ಚೌಡ ಇದನ್ನು ಒಂದಿಷ್ಟು ಗಮನಿಸಬೇಕು. ಅವರನ್ನು ನಾವು ಉಪೇಕ್ಷಿತರ ಗುಂಪಿನೊಳಗೆ ಸೇರಿಸಿಬಿಟ್ಟಿವಿ ನಾವು. ಅವ್ರ ವಚನಗಳನ್ನ ಯಾರೂ ಹೇಳೋದನ್ನೇ ಇಲ್ಲ. ಯಾಕಂದ್ರೆ ವಚನಗಳು ಹಾಗದವ, ಬಹಳ ಖಾರವಾದಂಥ ವಚನಗಳು. ಹೆದರಿಕೆ ಆಗುತ್ತೆ ಆ ವಚನಗಳನ್ನ ಹೇಳ್ಕೊಳ್ಳೋದಕ್ಕೆ. ಯಾರು ಏನು ಅಂತ ಅಂತೀವಿ. ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ
ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಮೇಲ್ವರ್ಗದವ್ರನ್ನ ಗಮನದಲ್ಲಿ ಇಟ್ಕೊಂಡು ಮಾತನಾಡ್ತಾರೆ. ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ಕೊಂಡು ಹೋಗುವ ಗುರುವ ಕಂಡಡೆ, ಅಕ್ಕಿ ಕಣಕವ ಕೊಂಡು ಹೋಗುವ ಗುರುವ ಕಂಡಡೆ ಕೆಡವಿ ಹಾಕಿ ಮೂಗನೇ ಕೊಯ್ದು ಇಟ್ಟಿಗೆಯ ಕಲ್ಲಲ್ಲಿ ತಿಕ್ಕಿ ಸಾಸಿವೆಯ ಪುಡಿಯನ್ನು ತಳಿಸಿ ಸಿಂಪಡಿಸಿ ಮೇಲೆ ಲಿಂಬಿ ಹುಳಿಯನ್ನು ಹಿಂಡಿ ಪಡುವಣ ಗಾಳಿಗೆ ಹಿಡಿಯಂದಾತ ನಮ್ಮ ಅಂಬೇಡ್ಕರ್. ಎಷ್ಟು ಶಾಂತವಾಗುತ್ತಲ್ಲ ಇದನ್ನೆಲ್ಲ ವಚನ ಕೇಳಿದರೆ. ಏನು ರೊಚ್ಚು ಇದೆ ಆತನಿಗೆ. ಆ ರೊಚ್ಚು ಯಾಕೆ ಅಂತ ಕೇಳಿದ್ರೆ, ಆ ಸಿಟ್ಟು ಯಾಕೆ ಅಂತ ಹೇಳಿದ್ರೆ, ಗುರುಗಳಾದಂಥವ್ರು ತಪ್ಪು ಮಾಡಬಾರ್ದು, ಹಿರಿಯರಾದಂಥವ್ರು ತಪ್ಪು ಮಾಡಬಾರ್ದು. ಅಂಥವ್ರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಅದನ್ನು ಸಮರ್ಥನೆ ಮಾಡ್ಕೊಂಡ್ಬಿಡ್ತೀವಿ. ಸುಮ್ಮನೆ ಜಿ ಪಿ ರಾಜತ್ಮರು ಒಂದು ಕಡೆ ಬರೆದಿದ್ದು ಹೇಳ್ತೀನಿ ನಿಮಗೆ. ಈ ಸೂರ್ಯ ಅವನೊಬ್ಬ ಹೆಂಡಗುಡುಕ ಅಂತ ಹೇಳಿ ಬರೀತಾರೆ. ಅವನು ಅಲ್ಲಿ ಕುಡಿತಾನೆ, ಎಲ್ಲೇ ಪೂರ್ವ ದಿಗಂತೊಳಗೆ ಒಂದು ಹೆಂಡದ ಅಂಗಡಿ ಇತ್ತು, ಅಲ್ಲಿ ಕುಡಿದು ಕಣ್ಣು ಕೆಂಪ ಮಾಡ್ಕೊಂಡು ಅಂತ ಬರ್ತಾನೆ ನೋಡ್ರೆ. ಮತ್ತೆ ಮಧ್ಯದಲ್ಲಿ ಬಂದಾಗ, ಆಕಾಶ ಮಧ್ಯದಲ್ಲಿ ಬಂದಾಗ ಏನು ಅಗ್ರಿ ಸಭ್ಯ ಗೃಹಸ್ಥ ನಂಗೆ ಅಡ್ಡಾಡ್ತಿರ್ತಾನೆ. ಮತ್ತು ಸಂಜೆ ಮುಂದೆ ಪಶ್ಚಿಮ ದಿಕ್ಕು ಹೋಗ್ತಾನೆ, ಅಲ್ಲಿನೂ ಒಂದು ಹೆಂಡದ ಅಂಗಡಿ ಇದೆ. ಅಲ್ಲಿನೂ ಸಿಕ್ಕಾಪಟ್ಟೆ ಕುಡಿತಾನೆ ಅವನು. ಎಷ್ಟು ಕುಡಿತಾನೆ ಅಂದರೆ ನಿಲ್ಲುವುದಕ್ಕೂ ಸಾಧ್ಯ ಇಲ್ಲ. ಅವನು ಗಟಾರದೊಳಗೆ ಬಿದ್ದು ಬಿಡ್ತಾನೆ. ಬಿದ್ದುಗಳೇನು ಆ ಕೆಸರೆಲ್ಲ ಆಕಾಶಕ್ಕೆ ಸಿಡಿಯುತ್ತೆ. ನಾವೆಲ್ಲ ಅದನ್ನು ಹೆಂಗೆ ಹೇಳ್ತೀವಿ ಅಂದರೆ ಕತ್ಲ. ಅವ ಗಟಾರದ ಬಿದ್ದ ಅಂತ ನಾವು ಅನ್ನೋದನ್ನೇ ಇಲ್ಲ. ಯಾಕೆ ಬೇಕು ಬಿಡ್ರಿ ಮರ ದೊಡ್ಡವ್ರು, ಎಲ್ಲರೂ ಬೀಳುವಂದ್ರೆ ನಮ್ಗೆ ಯಾಕೆ ಬೇಕು? ಅದಕ್ಕೆ ಅಂಬಿಗರ ಚೌಡಯ್ಯನಿಗೆ ಆ ರೊಚ್ಚು ಇದೆ. ಯಾಕಿಂತವ್ರು ತಪ್ಪು ಮಾಡಿದೆ ನೀವು ಹೇಳೋದಿಲ್ಲ, ಹೇಳಿ. ಹೇಳೋದಲ್ಲ, ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಿ ಎನ್ನುವಂಥದ್ದು. ಬಹುಶಃ ನಮಗೆ ಮಠಮಾನ್ಯಗಳಲ್ಲಿ ನಿಂತುಕೊಂಡು ಇಂಥ ವಚನ ಹೇಳೋದ್ರೆ ಭಾಳ ಕಷ್ಟ ಆಗಿಬಿಡುತ್ತೆ ನಮ್ಗೆ. ಯಾರು ಒಪ್ಕೊಳ್ಳೋದಿಲ್ಲ ಅವನ್ನೆಲ್ಲ. ಅದಕ್ಕೆ ಶರಣರ ವಚನಗಳು ಅಂತ ಹೇಳಿದರೆ ಬಹುಶಃ ನಮ್ಮ ಬದುಕಿಗೆ ದಾರಿದೀಪಗಳು. ನನ್ನ ದೃಷ್ಟಿ ಒಳಗೆ ಅವೆಲ್ಲ ಬದುಕಿಗೆ ದಾರಿದೀಪಗಳು, ತೋರುದೀಪಗಳು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಶರಣರ ಜೀವನವನ್ನು ಕೂಡ ನಾವು ಪರಿಚಯ ಮಾಡ್ಕೊಳ್ಬೇಕಾಗಿದೆ. ನಮಗೆ ಜೀವನ ಅಂದ್ರೆ ಗೊತ್ತಿಲ್ಲಲ್ಲ. ಆ ಜೀವನವನ್ನು ತಿಳ್ಕೊಬೇಕಾದ್ರೆ ಮತ್ತೆ ನಾವು ಶರಣರನ್ನ ಮರೆ ಹೋಗ್ಬೇಕು. ಈಗ ಯಾರೂ ನಮಗೆ ಯಾರೂ ಆದರ್ಶ ಇಲ್ಲ. ನನಗೆ ತಿಳಿದ್ಬಿಟ್ಟು ನಮ್ಗೆ ಯಾರೂ ಈಗ ಆದರ್ಶ ಇಲ್ವೇ ಇಲ್ಲ. ಅದಕ್ಕೆ ಆ ಹಿನ್ನೆಲೆಯೊಳಗೆ ನಾವು ಶರಣರ ಜೀವನ, ಶರಣರ ವಚನಗಳು, ಶರಣರು ಏನು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಲೋಕಮಾನ್ಯ ಸಂದೇಶಗಳು, ವಿಶ್ವಮಾನ್ಯ ಸಂದೇಶಗಳು. ಬಸವಣ್ಣನ ಹೋಗಿ ನಾವೆಲ್ಲೇ ಸೇರಿಸಿಬಿಡ್ತೀವಿ ಒಂದು ಕಡೆಗೆ, ಅದು ಕೂಡ ತಪ್ಪ. ವಿಶ್ವವಿಭೂತಿ ಪುರುಷ ಆತ, ಅವ್ರನ್ನೆಲ್ಲ ಹೋಗಿ ಸೇರಿಸೋದು ನನಗಂತೂ ಮನಸ್ಸಿಲ್ಲ. ಏನು ಅವ್ರು